ಡಾಂಬರ್ ರೋಡಿಂದ 1 ಕಿಲೋಮೀಟ್ರು ಮೆಟ್ಲಿಂಗ್ ರೋಡು. ಈ ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚ್ ಆದಾಗಿ 36 ಗುಂಟೆ ಒಂದು ಲ್ಯಾಂಡ್ ಬಂದು ನೋಡಿ. ರೆಡ್ ಸಾಯಿಲು ಇದು ಪಕ್ಕದ್ದು. ಈಗ ಮೈಸೂರಾಗ ನಾವೇ ಕೊಡಿಸಿರೋದು. ಇದು 2 ಎಕರೆ 20 ಗುಂಟೆ. ಇದಕ್ಕೆ ಅಟ್ಯಾಚ್ ಆದಾಗಿ 36 ಗುಂಟೆ ಒಂದು ಲ್ಯಾಂಡ್ ಬಂದು ನೋಡಿ. ನೀವು 10 ಅಡಿ ತೊಡೆದು ಕಲ್ಲು ಮರ ಎಲ್ಲ ಇದೇ ಥರ ಇಟ್ಟಿಗೆ ಮಣ್ಣು. ಒಂದು ಸ್ವಲ್ಪ ಮೆಳಗಾಲ ಬೆಳ್ಕೊಂಡು ಕ್ಲೀನ್ ಮಾಡಿಸ್ಕೋಬೇಕು. ಮೆಳಗಾಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸೂಪರಾಗಿರೋ ಲ್ಯಾಂಡು. ಇಲ್ಲಿ ಒಳ್ಳೆ ವಾಟರ್ ಬೆಡ್ ಜಾಗ. ನಿಮ್ಗೆ 120, 150 ಅಡಿ 200 ಅಡಿ ಒಳಗಂಟೆ ಒಳ್ಳೆ ನೀರು ಬತ್ತೆ ನೋಡಿ. ಪಕ್ಕದವರು ಉಳುಮೆ ಮಾಡಿ ಹೆಂಗಿದ್ದು ಮಣ್ಣು. ಇದು ಫುಲ್ ರೆಡ್ ಸಾಲು. ಇದು ಪಕ್ಕ ಜಮೀನು. ಈಗ ನಾವು ತೋರಿಸ್ತಾ ಇರೋದು ಈ ಕಡೆ ಎಡಕ್ಕೆ. ಮೂವತ್ತಾರು ಗುಂಟೆ. ಇವರು ಟೋಟಲಿ 18 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋಗ್ತಂದರೆ ನೆಗೋಸಬಲ್ ಆಗುತ್ತೆ. ಸುಮ್ಮನೆ 18 ಹೇಳ್ತೀವಿ, ಕರ್ಕೊಂಡು ಕುಣ್ಸಪ್ಪ ನೇರ ಅಂದರೆ ನೋಡಿ ಸರ್. ಜನರಲ್ ಪ್ರಾಪರ್ಟಿ ಲಿಂಗಾಯತರ ಅದು. ಮೂವತ್ತಾರು ಗುಂಟೆ. ಉಳುಮೆ ಮಾಡಿದ್ರೆ ಈ ಥರ ಇರುತ್ತೆ ನೋಡಿ. ಪಕ್ಕದ್ದು ಕುಂಕುಮ ಕಣಗಿದೆ ಮಣ್ಣು ಮಾತ್ರ. ನೋಡಿ ಪವರ್ ಲೈನು ಪಕ್ಕದಲ್ಲೇ ಹತ್ತಿರದಲ್ಲೇ ಇದೆ ಪವರ್ ಲೈನ್ ನೋಡಿ. ಪಕ್ಕದ್ದು ಒಳ್ಳೆ ನೀರು ಬಾಳೆ ಆಗಿದ್ದು ನೋಡಿ. ಇದರ ಆಪೋಸಿಟ್ಗಿರೋ ಲ್ಯಾಂಡು ನಾವು ತೋರಿಸ್ತಾ ಇರೋದು. ಈಗ ಏನು ಉಳುಮೆ ಮಾಡಿಲ್ಲ ಈ ಲ್ಯಾಂಡು. ಒಳ್ಳೆ ಚೌಕಾಕಾರವಾಗದೆ ಸಮತಟ್ಟಾಗದೆ. ಒಂದು ಸ್ವಲ್ಪ ಮೆಳಗಳು ಬೆಳ್ಕೊಂಡು ಕ್ಲೀನ್ ಮಾಡಿಸ್ಕೋಬೇಕು. ಕ್ಲೀನ್ ಮಾಡ್ಸ್ಕೊಂಡು ಕಲ್ಟಿವೇಷನ್ ಮಾಡಿಬಿಟ್ರೆ ಸೂಪರಾಗಿರೋ ಲ್ಯಾಂಡು. ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಬರ್ಗೆ ಒಳ್ಳೆ ಜಾಗ. ಜನರ ಪ್ರಾಪರ್ಟಿ ಲಿಂಗಾಯತ ಅದು. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ 35 ಕಿಲೋಮೀಟ್ರ್ ಆಗುತ್ತೆ ನೋಡಿ ಸರ್. ಬೇಕು ಅಂದರು ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಮೈಸೂರು ಗುಂಡ್ಲುಪೇಟೆ NH ರೋಡ್ಗೆ 15 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. 13 ಕಿಲೋಮೀಟ್ರು. ಧನ್ಯವಾದಗಳು.